ಇನ್ನು ಕನ್ನಡದ ಖ್ಯಾತ ಸೀರಿಯಲ್ ಆದಂಥ ಮಂಗಲ ಸೀರಿಯಲ್ನಲ್ಲಿ ಸುಚಿತ್ರ ಅವರು ಅಭಿನಯ ಮಾಡ್ತಿದ್ರು. ಇಂಥ ಸುಚಿತ್ರ ಅವರು ಏನಿಲ್ಲ ಅಂತ ಹೇಳ್ಬೋದು. ನಿಜಕ್ಕೂ ಕೂಡ ಆಗಿರೋದು ಏನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಕಡೆ ಮಂಗಲ ಸೀರಿಯಲ್ನಲ್ಲಿ ತುಂಬಾ ಒಳ್ಳೆ ಫೇಮ್ ಕೂಡ ಇತ್ತು. ಸುಮಾರು 3,000ಕ್ಕೂ ಅಧಿಕ ಎಪಿಸೋಡ್ನಲ್ಲಿ ಆ ಕಾಲದಲ್ಲಿ ಉದಯ ಪ್ರಸಾರವಾಗಿತ್ತು. ಅಂಥ ಸಂದರ್ಭದಲ್ಲಿ ಸುಚಿತ್ರ ಅವರು ಮಂಗಲ ಸೀರಿಯಲ್ ಮತ್ತು ಕುಂಕುಮ ಭಾಗ್ಯ, ಕನ್ಯಾದಾನ, ಈಶ್ವರಿ, ವಟಾರ ಇಂಥ ದೊಡ್ಡ ದೊಡ್ಡ ಸೀರಿಯಲ್ಗಳಲ್ಲಿ ಅಭಿನಯಿಸಿದಂಥ ಸುಚಿತ್ರ ಅವರು ಏಕೈಕಿ 2003ರಿಂದ ಕಣ್ಮರೆಯಾದರು. ಅಂದರೆ ಬರೋಬ್ಬರಿ 22 ವರ್ಷಗಳಿಂದ ಸಹ ಕಣ್ಮರೆಯಾದರು ಅಂತ ಹೇಳ್ಬೋದು. ಅಂದರೆ ಅವರು ತಮಿಳಿನಲ್ಲಿ ಒಂದು ರಾಧಾರಮಣ ಅಂತ ಒಂದು ಸೀರಿಯಲ್ ಬರುತ್ತೆ. ಅಲ್ಲಿ ತಾಯಿಯ ಪಾತ್ರದಲ್ಲಿ ಇವರು ಕಾಣಿಸ್ಕೊಂಡಿರು ಅಂತ ಹೇಳಲಾಗುತ್ತೆ. ಅಲ್ಲಿ ಸುಮಾರು 100ಕ್ಕೂ ಅಧಿಕ ಎಪಿಸೋಡ್ಗಳು ಮಾತ್ರ ಮಾಡಿದ್ರು. ಸದ್ಯ ಈಗ ಇವರು ಸುಚಿತ್ರವರು ಮೂಲ ಈಗ ತಮಿಳ್ನಾಡಲ್ಲೇ ಇದ್ದಾರೆ. ಆದರೆ ಪತಿ ಕೂಡ ಫೇಮಸ್ ನಟ ಅಂತ ಹೇಳಲಾಗುತ್ತೆ. ಅವರು ಎಲ್ಲೂ ಕೂಡ ಪತಿಯ ಜೊತೆ ಇರುವಂಥ ಫೋಟೋಗಳನ್ನು ಕೂಡ ಶೇರ್ ಮಾಡಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅವರು ಶೇರ್ ಮಾಡ್ತಾರೆ ಎಂಬುದು ನಾವು ಕಾದು ನೋಡಬೇಕಾಗುತ್ತೆ. ಸುಚಿತ್ರ ಅವರು ತುಂಬಾ ಅತಿ ದೊಡ್ಡ ನಾಯಕಿ ನಟಿ ಎಂದು ಕೂಡ ಹೇಳ್ಬೋದು. ಹೌದು, 1991ರಲ್ಲಿ ಹುಟ್ಟಿದಂಥ ಮಕ್ಕಳಿಗಂತೂ ಇವರ ನೋಡಿದಂಥ ಸೀರಿಯಲ್ ಅಂತೂ ಖಂಡಿತ ನೆನಪಿರುತ್ತೆ. ಇನ್ನು ಕಾದಂಬರಿ ಸೀರಿಯಲ್ನಲ್ಲೂ ಕೂಡ ಇವರು ಅಭಿನಯ ಮಾಡಿದರು. ಇಂಥ ಅದ್ಭುತವಾದ ಕಲಾವಿದೆ 22 ವರ್ಷಗಳಿಂದ ಕೂಡ ಕನ್ನಡ ಚಿತ್ರರಂಗದ ಸೀರಿಯಲ್ ರಂಗದಿಂದ ಅಂತರ ಕಾಯ್ದಿರಿಸಿದ್ದಾರೆ.